ಸೊ ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವಾಗ ಎದ್ದೆ ಜಸ್ಟ್ ಫ್ರೆಶ್ ಆಗಿ. ಹಾಗೆ ಹೊರಗಡೆ ವೆದರ್ ನೋಡಿ ಯಾವ ಥರ ಇದೆ. ಸೊ ಗೈಸ್, ಟೈಮ್ ಆಗಲೇ 10:16 ಆಗ್ತಾ ಬಂತು. ಸೊ ಇವಾಗ ತಿಂಡಿ ತಿಂತಾ ಇದ್ದೀನಿ ನೋಡಿ. ಇವಾಗ ಹೋಟ್ಲಿಗೆ ಹೋಗಿ ತಗೊಬಂದೆ. ಸೊ ತಿಂಡಿ ಏನೂ ಇರಲಿಲ್ಲ. ಸೊ ಬನ್ನಿ ಬೇಗ ಬ್ಯಾಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಗೈಸ್, ಇವಾಗ ಹೆವಿ ಮಳೆ ಬರ್ತಾ ಇದೆ ರಿಪ್ಪನ್ಪೇಟೆಯಲ್ಲಿ. ಸೊ ಟೈಮಿಂಗ್ಸ್ ತೋರ್ಸೋಕ್ಕೂ ಎಲ್ಲ ಆಫ್ ಮಾಡಿದ್ದೀನಿ ಮನೆಯದು. ಸೊ ಸಿಡ್ಲು ಗುಡುಗು ಇರೋ ಕಾರಣದಿಂದ ಎಲ್ಲ ಆಫ್ ಮಾಡಿದ್ದೀನಿ. ಸೊ ಇನ್ನು ಮಧ್ಯಾಹ್ನ ಈಗ 1 ಗಂಟೆ ಹತ್ತತ್ರ ಆಗಿದೆ. ಊಟ ಮಾಡಿದೆ. ಊಟ ಮಾಡಿ ಹೆವಿ ಮಳೆ ಬರ್ತಾ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಮಳೆ ಇವತ್ತು ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಮಾತ್ರ ಹೆವಿ ಮಳೆ ಬರ್ತಾ ಇದೆ. ಗಾಳಿ ಮಳೆ, ಒಂಥರ ಮಳೆಗಾಲದ್ದು ಮಳೆ ಬಂದಂಗೆ ಆಗ್ತಾ ಇದೆ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಗೈಸ್. ಇವಾಗ ಹಾಗೆ ಕೂತಿದ್ದೆ, ಟಿ ವಿ ನೋಡ್ತಾ ಕೂತಿದ್ದೆ. ಸೊ ನೋಡಿ, ನನ್ನ ಫೇವ್ರೇಟ್, ನನಗೆ ಅಷ್ಟು ಚಾಕ್ಲೇಟ್ಗಳ ಬಗ್ಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಇದಕ್ಕೇನೋ ಅಂತಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಆದರೆ ಮಾತ್ರ ಇದ್ರ ಟೇಸ್ಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸೊ ಇದನ್ನು ಅಂದರೆ ಇವಾಗ ಹೇಳಬೇಕು ಅನ್ನಿಸ್ತು. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರತ್ತಿದು. ಸೊ ಬನ್ನಿ. ಸೊ ಗೈಸ್, ಇವಾಗ ನಮ್ಮ ಡ್ಯಾನಿ ಅವರಿಗೆ ಊಟ ಹಾಕಬೇಕು. ಸೊ ಬನ್ನಿ ನಮ್ಮ ಡ್ಯಾನಿಗೆ ಹೋಗಿ ಊಟ ಹಾಕೋಣ. ರೈಸ್ ಇದೆಯಾ ಫಸ್ಟ್ ನೋಡ್ಕೋಬೇಕು. ರೈಸ್ ಇದೆ, ಸಾಂಬಾರು ಅಷ್ಟೇ. ಡ್ಯಾನಿಗೆ ಇವತ್ತು ಸ್ಪೆಷಲ್ ಏನಿಲ್ವಾ. ಬನ್ನಿ ಲೆಟ್ಸ್ ಗೋ. ಬೇಗ ಡ್ಯಾನಿಗೆ ಊಟ ಹಾಕಿ ಮತ್ತೆ ಸಿಗ್ತೀನಿ. ಇಷ್ಟು ದೊಡ್ಡ ತಾಲೀಲಿ ಡ್ಯಾನಿಗೆ ರೈಸ್ ಹಾಕಬೇಕು. ಸೊ ಅನ್ನದ ಕೈ ಎಲ್ಲೋಯ್ತು. ಬನ್ನಿ ರೈಸ್. ಇವಾಗ ಡ್ಯಾನಿಗೆ ರೈಸ್ ಹಾಕಿಟ್ಟಿದ್ದೀನಿ ನೋಡಿ. ಕೂಗ ಹೊಡ್ತಾ, ತಾಳ್ಮೆ ಇರಲಿ ಜೀವನದಲ್ಲಿ. ಏನಕ್ಕೆ ಹೋಗ್ತಿದ್ದೆ? ನಿನಗೊಬ್ನಿಗೇನ ಕೂಗಕ್ಕೆ ಬರೋದು? ಸೊ ನಮ್ಮ ಡ್ಯಾನಿನ ವಾಕಿಗೆ ಕರ್ಕೊಂಬಂದೆ. ಇದೆಂತ ಹೊಗೆನಾ ಏನು ಅಂತ ಫಾಗ ಏನು ಅಂತ ಗೊತ್ತಾಗ್ತಿಲ್ಲ. ನೋಡಿ ಯಾವ ರೀತಿ ಇದೆ, ಒಳ್ಳೆ ಬೆಳಗಿನ ಜಾವ ಆದಂಗಿದೆ. ಸೊ ಬನ್ನಿ. ಇದು ನಾನು ಕೈಗೆ ಕಟ್ಟಿದ್ದೀನಲ್ಲ ಗೈಸ್, ಇದು ಹೇಳ್ದಂಗೆ ಭೂಮಿ ಹುಣ್ಣಿಮೆಯಲ್ಲಿ ಕಟ್ಟಿರೋದು. ಸೊ ಎಲ್ಲ ಪ್ರತಿಯೊಬ್ಬರು ಭೂಮಿ ಹುಣ್ಣಿಮೆ ಮಾಡಿದ್ದಾರೆ ಅಂದರೆ ಇದೆ ಫಸ್ಟ್ ನೋಡೋದು. ಓ, ನಿಮ್ಮ ಮನೇಲೂ ಭೂಮಿ ಹುಣ್ಣಿಮೆ ಆಯಿತಾ ಅಂತ ಕೇಳ್ತಾರೆ ಇದು ದಾರನ ನೋಡಿ. ಸೊ ಬನ್ನಿ. ನಮ್ಮ ಡ್ಯಾನಿದೆಲ್ಲ ವಾಕೆಲ್ಲ ಮುಗಿಸಿ ಈಗ ವಾಪಸ್ ಕರ್ಕೊಬಂದೆ. ಬರೋ ಡ್ಯಾನಿ, ಸ್ವಲ್ಪ ಕುತ್ಕೊಳ್ಳೋಣ. ಎಲ್ಲೋ ಅದೆಯೋ? ಕೂರು, ಸಿಟ್ ಬಾ ಸಿಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ಮಾಡ್ತಿದೀಯಲ್ಲ. ನಾವೇ ಕೂತ್ಕೊಳ್ಳೋಣ. ಅವಾಗಿಂದ ಕೂರು ಅಂತ ಹೇಳ್ತಾ ಇದ್ದೆ. ಇವಾಗ ಅವನೇ ಬಂದು ಸುಮ್ಮನೆ ಕೂತ ಪಕ್ಕದಲ್ಲಿ. ಏನ ಡ್ಯಾನಿ ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ, ಅವ್ನು ನೋಡು ಬಿಟ್ಟರೆ ಏನು ಕಚ್ಚೇ ಬಿಡ್ತಾನೆ ಅನ್ನೋ ಥರ. ಸೊ ಇವಾಗ ನಮ್ಮ ಅಪ್ಪಾಜಿ ಬಂದರು. ಅಪ್ಪಾಜಿ ಬಂದು ಒಂದು ಅರ್ಧ kg ಚಿಕನ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿದೆ. ಸೊ ಇವಾಗ 1 kg ಚಿಕನ್ ತರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ. ಹೆವಿ ಫಾಗಪ್ಪ ಇವತ್ತು. ನಮ್ಮ ಏರಿಯಾಕ್ಕೆ ಹೊಸ ಲೈಟ್ ಹಾಕಿದ್ದಾರೆ, ನೋಡ್ಬೋದು ನೀವು ಸರ್ಕಲ್ಲಿಗೆ. ಈಗ ಯಾವ ಥರ ಲೈಟ್ ಹಾಕಿದ್ದಾರೆ ಅಂತ ನಮ್ಮ ಏರಿಯಾಕ್ಕೆ. ಒಳ್ಳೆ ಫೋಕಸ್ ಇದೆ ಲೈಟ್, ಅಷ್ಟು ಸುಲಭಕ್ಕಿಲ್ಲ. ಸೊ ಬನ್ನಿ ಲೆಟ್ಸ್ ಗೋ. ಹೋಗಿ ಬೇಗ ಚಿಕನ್ ತಗೊಂಡು. ಹೆವಿ ಫಾಗಿದೆ ಮಾತ್ರ ಇವತ್ತು. ಯಾರೋ ಗಾಡಿ ನಿಲ್ಸ್ಕೊಂಡಾರೆ, ಏನು ವಿಷಯ?
ಗೈಸು ಮಸ್ತು ಊಟ ಮಾಡಿ ಲೈಟೆಲ್ಲ ಆಫ್ ಆಗಿದೆ. ಈಗಾಗಲೇ ಟೈಮ್ 11 ಗಂಟೆ ಹತ್ತತ್ರ ಆಗ್ತಾ ಬಂತು. ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಸೊ ಬನ್ನಿ, ಈಗ ಬೆಳಿಗ್ಗೆ ಮತ್ತೆ ಎದ್ದು ಒಂದು ಬೇರೆ ಕಡೆ ಹೋಗೋದಿದೆ. ಸೊ ಲೆಟ್ಸ್ ಗೋ. ದಿ ನೆಕ್ಸ್ಟ್ ಡೇ. ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಹೊರಟಿರೋದು ನಾನು ಶಿವಮೊಗ್ಗ. ಬನ್ನಿ, ನಮ್ಮದು ಕಾರಿಂದ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ರೆಡಿಯಾಗಿ ಸೊ ಇವಾಗ ಶಿವಮೊಗ್ಗ ಹೊರಟೆ. ಬನ್ನಿ ಲೆಟ್ಸ್ ಗೋ, ಹೋಗುವ. ಸೊ ಗೈಸ್, ಇವಾಗ ಹೊರಟೆ, ಇವಾಗ ಹೋಗ್ತಾ ಇದ್ದೀನಿ. ಸೊ ನಮ್ಮ ಶಿವಮೊಗ್ಗ ರೋಡಿನ ವೆದರ್ ನೋಡಿದ್ದಿದೆ ಅಂದರೆ ಇದ್ರದ್ದು ಒಂದೆರಡು ಫುಟೇಜ್ ಹಾಕ್ತೀನಿ ನೋಡಿ ಬೇಕಾದ್ರೆ ಮಧ್ಯದಲ್ಲಿ. ಇವಾಗ ತಿಂಡಿ ತಿನ್ನಕ್ಕೆ ಬಂದ್ವಿ. ತಿಂಡಿ ಎಲ್ಲ ಆಯಿತು. ಬನ್ನಿ, ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಹೊರಡುವ. ಸೊ ಗೈಸ್, ಇವಾಗ ಬಂದು ಕೂತ್ಕೊಂಡಿದ್ದೀವಿ ನೋಡಿ. ಇವರು ಕೂತ್ಕೊಂಡಿದ್ದಾರೆ. ಸೊ ಬನ್ನಿ, ಎಷ್ಟೊತ್ತಾಗತ್ತೆ ನೋಡೋಣ. ಏನು ಕೆಲಸ ಅನ್ನೋದನ್ನು ಹೇಳ್ತೀನಿ ನಾನು ಮುಂದೆ. ಸೊ ಇಲ್ಲಿ ಒಂದು ಲಾಡ್ಜ್ ಮಾಡಿದ್ವಿ, ರೂಮ್ ಮಾಡಿದ್ವಿ. ಸೊ ಇಲ್ಲಿ ವಾಶ್ರೂಮಿಗೆ ಬಂದೆ. ಇದು ನೋಡಿ ಪ್ರೆಷರ್ ಎಷ್ಟಿದೆ ಅಂದರೆ ಇದ್ರದ್ದು ವಾಟ್ರ್ ವಾಶ್ ಇದ್ದಂಗಿದೆ. ಏನು ಜನ ಏನೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.